ದಾನದ ಫಲ. ದಾನಗಳಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನದಾನ. ಯಾಕೆ ಅಂತಂದರೆ ಅದು ಪ್ರಾಣವನ್ನು ಉಳಿಸುತ್ತೆ, ಅಲ್ಲದೆ ಬೇರೆ ಏನನ್ನು ಕೊಟ್ಟರೂ ಸಾಕು ಅಂತ ಅನಿಸೋದಿಲ್ಲ. ಒಂದು ಚಿಕ್ಕ ಗ್ರಾಮದಲ್ಲಿ ವಿಷ್ಣು ಭಟ್ಟನೆಂಬ ಬ್ರಾಹ್ಮಣನೊಬ್ಬ ಇರ್ತಾನೆ. ಅವನ ಹೆಂಡತಿ ಸುಶೀಲ. ಹೆಸರಿಗೆ ತಕ್ಕಂತೆ ಸೌಶೀಲ್ಯದಿಂದ ಕೂಡಿರ್ತಾಳೆ. ವಿಷ್ಣು ಭಟ್ಟನು ಒಂದು ನಿಯಮವನ್ನು ಪಾಲಿಸ್ತಾ ಇರ್ತಾನೆ. ಅದೇನು ಅಂತಂದರೆ, ಪ್ರತಿದಿನವೂ ಒಬ್ಬರು ಅತಿಥಿಗೆ ಊಟ ಬಡಿಸಿ ಬಳಿಕ ತಾನು ಊಟವನ್ನು ಮಾಡ್ತಾ ಇರ್ತಾನೆ. ಅತಿಥಿ ಅಂತಂದರೆ ತಿಥಿ, ವಾರ, ನಕ್ಷತ್ರ ಇದಾವುದನ್ನು ತಿಳಿಸದೆ ಮನೆಗೆ ಬರುವವರನ್ನು ಅತಿಥಿ ಅಂತ ಹೇಳ್ತಾರೆ. ಆದರೆ ಒಂದು ದಿನ ಎಷ್ಟು ಹೊತ್ತಾದರೂ ಯಾರೂ ಅತಿಥಿ ಬರಲಿಲ್ಲ. ಕೊನೆಗೆ ಒಬ್ಬನು ಬಹಳವಾಗಿ ಪ್ರಯಾಣ ಮಾಡಿ ದಣಿದು ವಿಷ್ಣು ಭಟ್ಟನ ಮನೆಗೆ ಬರ್ತಾನೆ. ಆಗ ವಿಷ್ಣು ಭಟ್ಟನು ಅವನು ಸಾಕ್ಷಾತ್ ಭಗವಂತನೇ ಅಂತ ಭಾವಿಸಿ ಶ್ರದ್ಧೆಯಿಂದ ಊಟವನ್ನು ಬಡಿಸ್ತಾನೆ. ಯಾಕೆ ಅಂತಂದರೆ, ಮನೆಗೆ ಬಂದ ಅತಿಥಿಯು ದುಃಖದಿಂದ ಹೋದರೆ ನಮ್ಮ ಪುಣ್ಯವು ಅವರಿಗೆ ಹೋಗುತ್ತೆ, ಅಲ್ಲದೆ ಅವರ ಪಾಪಕರ್ಮಗಳು ನಮಗೆ ಬರುತ್ತದೆ ಅಂತ ಹೇಳುತ್ತೆ ಶಾಸ್ತ್ರ. ಒಂದು ದಿನ ಸುಶೀಲ ವಿಷ್ಣು ಭಟ್ಟನನ್ನು ಕೇಳ್ತಾಳೆ, ನಾವು ಅತಿಥಿಗೆ ಊಟ ಕೊಟ್ಟರೂ ನಮ್ಮ ಬಡತನ ಹಾಗೆಯೇ ಇದೆ ಅಂತ. ಆಗ ಅವನು, ನಾನು ದೇವಿಯ ಆರಾಧಕನು, ನಮಗೆ ಎಂದಿಗೂ ಊಟಕ್ಕೆ ಕೊರತೆಯಾಗಲಿಲ್ಲ, ದಿನವೂ ಅತಿಥಿಯೊಬ್ಬರಿಗೆ ಅನ್ನವನ್ನು ಇಡ್ತಾ ಇದ್ದೇವೆ ಅಂತ ಹೇಳ್ತಾನೆ. ಆದರೂ ಮನಸ್ಸಿಗೆ ಒಂದು ಆಲೋಚನೆ ಬಂತು, ತನಗೆ ಎಷ್ಟು ಪುಣ್ಯ ಬರುತ್ತದೆ ಅಂತ. ತಿಳಿಯುವ ಕುತೂಹಲದಿಂದ ಪ್ರಯಾಣ ಮಾಡುತ್ತಾ ಕಾಡಿಗೆ ಬರ್ತಾನೆ. ಬಹಳ ದಣಿದಿರ್ತಾನೆ. ಬೇಟೆಗಾರನೊಬ್ಬನು ಇವನನ್ನು ನೋಡಿ ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟವನ್ನು ಕೊಟ್ಟು, ಇಂದು ಇಲ್ಲಿಯೇ ಮಲಗಿ ನಾಳೆ ಪ್ರಯಾಣ ಮುಂದುವರಿಸಿ ಅಂತ ಹೇಳ್ತಾನೆ. ವಿಷ್ಣು ಭಟ್ಟನು ದಣಿದಿದ್ದರಿಂದ ಅಲ್ಲಿಯೇ ಮಲಗ್ತಾನೆ. ಕನಸಿನಲ್ಲಿ ದೇವಿಯು ವಿಷ್ಣು ಭಟ್ಟನಿಗೆ, ರಾಜಕುಮಾರನು ನಿನ್ನ ಸಂದೇಹವನ್ನು ನಿವಾರಿಸ್ತಾನೆ ಅಂತ ಹೇಳ್ತಾಳೆ. ಬೆಳಿಗ್ಗೆ ಬೇಗನೆ ಎದ್ದಾಗ ಬೇಟೆಗಾರನ್ನು ಕಾಣಲಿಲ್ಲ. ಹುಡುಕಿದಾಗ ಅವನ ಪ್ರಾಣ ಹೋಗಿತ್ತು. ವಿಷದ ಹಾವು ಕಚ್ಚಿತ್ತು. ದುಃಖದಿಂದ ಭಾರವಾದ ಹೃದಯದಿಂದ ಅರಮನೆಗೆ ಬರ್ತಾನೆ. ಆಗ ತಾನೇ ರಾಜಕುಮಾರನು ಜನಿಸಿದ್ದರಿಂದ ಸಂಭ್ರಮದ ವಾತಾವರಣವಿರುತ್ತೆ. ಎಲ್ಲೆಡೆ ಸಂತೋಷದ ವಾತಾವರಣ ಇರುತ್ತೆ. ವಿಷ್ಣು ಭಟ್ಟನು ರಾಜನಿಗೆ ತಾನು ರಾಜಕುಮಾರನ ಬಳಿ ಮಾತನಾಡಬೇಕು ಅಂತ ಹೇಳ್ತಾನೆ. ಆಗ ರಾಜನು, ಈಗ ತಾನೇ ಜನಿಸಿರುವನು ಅಂತ ಹೇಳ್ತಾನೆ. ಆಗ ವಿಷ್ಣು ಭಟ್ಟನು ದೇವಿಯು ಕನಸಿನಲ್ಲಿ ಕಾಣಿಸಿ ಹೇಳಿದ್ದನ್ನು ಹೇಳ್ತಾನೆ. ರಾಜನು ಒಪ್ಪಿಗೆಯನ್ನು ಕೊಡ್ತಾನೆ. ವಿಷ್ಣು ಭಟ್ಟನು ರಾಜಕುಮಾರನನ್ನು ಮಾತನಾಡಿಸ್ತಾನೆ. ಆಗ ವಿಷ್ಣು ಭಟ್ಟನಿಗೆ ಹೇಳ್ತಾನೆ, ನಾನು ಯಾರು ಅಂತಂದರೆ, ನಿನ್ನೆ ನಮ್ಮ ಮನೆಗೆ ಬಂದಾಗ ನಿನಗೆ ಊಟ ಕೊಟ್ಟ ಬೇಟೆಗಾರ ಅಂತ ಹೇಳ್ತಾನೆ. ನಿನ್ನಂತಹವನಿಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ದರಿಂದ ನನಗೆ ಮಹಾರಾಜನ ಮಗನಾಗಿ ಜನಿಸಿದ್ದೇನೆ. ನೀನು ಎಷ್ಟೋ ಜನರಿಗೆ ಊಟವನ್ನು ಇಟ್ಟಿದ್ದೀಯಾ, ಇನ್ನು ನಿನಗೆ ಎಂತಹ ಸದ್ಗತಿ ಲಭಿಸಬಹುದು ಅಲ್ಲವೇ ಅಂತ ಹೇಳ್ತಾನೆ.